ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸೊಪ್ಪು ಹಾಕಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಒಳ್ಳೆ ಸುವಾಸನೆ ಬರ್ತಾ ಇದೆ, ಘಮ್ ಅಂತ ಸೊಪ್ಪಿಂದು. ನೀವು ಈ ಥರ ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಅದಕ್ಕೆ ನೀವು ಸಾಗು, ಚಟ್ನಿ, ಸಾಂಬಾರು ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ 1/4 ಟೀ ಸ್ಪೂನಷ್ಟು, ಜೀರಿಗೆ 1/4 ಟೀ ಸ್ಪೂನಷ್ಟು, ಕಡಲೆಬೇಳೆ 1/2 ಟೀ ಸ್ಪೂನಷ್ಟು. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈಗ ಶುಂಠಿ ಹಾಕೋಣ. 1/2 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿ. ಸ್ವಲ್ಪ ಇಂಗಿನ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು, ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ಸೂಜಿ ರವೆ. ಇದನ್ನು ತುಂಬ ಹುರ್ಕೊಳ್ಳೋದು ಬೇಡ. ರವೆ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಬಿಸಿ ಅನ್ನಿಸ್ಬೇಕು, ಅಷ್ಟರವರೆಗೂ ಹುರ್ಕೊಳ್ಳೋಣ. ತುಂಬ ಹುರ್ಕೊಂಡ್ಬಿಟ್ರೆ ರವೆ ಇಡ್ಲಿನ ಡ್ರೈ ಆಗುತ್ತೆ, ಸಾಫ್ಟಾಗಿ ಬರಲ್ಲ ಈ ರವೆ ಇಡ್ಲಿ. ನಾನು ಹೈ ಫ್ಲೇಮಲ್ಲೇ 1-2 ನಿಮಿಷ ಹುರ್ಕೊಂಡಿರೋದು, ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ಇದನ್ನೀಗ ಪೂರ್ತಿ ತಣ್ಣಗಾಗೋಕೆ ಬಿಡೋಣ. ನಾನೊಂದು ಬೇರೆ ತಟ್ಟೆಗೆ ತಗೊಳ್ತೀನಿ. ಪೂರ್ತಿ ತಣ್ಣಗಾಗಲಿ. ರವೆ ತಣ್ಣಗಾಗಿದೆ. ನಾನಿಲ್ಲಿ ಸ್ವಲ್ಪ ಕಾಯಿ ಚೂರು ಹಾಕ್ತಾಯಿದ್ದೀನಿ. 1/2 ಕಟ್ನಷ್ಟು ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು 1 ಕಪ್ ರವೆಗೆ ಈಗ 1 ಕಪ್ಪು ಮೊಸರು, 1 ಕಪ್ಪು ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 10 ನಿಮಿಷ ನೆನೆಯೋಕೆ ಬಿಡೋಣ. ರವೆ ಎಲ್ಲ ಮೊಸರು ನೀರು ಹೀರ್ಕೊಳ್ಳಿ. 10 ನಿಮಿಷ ರವೆ ನೆನೆಯೋಕೆ ಬಿಟ್ಟಿದ್ದು. ನೋಡಿ ಎಷ್ಟು ಗಟ್ಟಿಯಾಗಿದೆ, ಚೆನ್ನಾಗೆಲ್ಲ ರವೆ ಹೀರ್ಕೊಂಡಿದೆ. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಸ್ವಲ್ಪ ನಿಂಬೆ ರಸ ಇಟ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವತ್ತು ನಾವು ಇಡ್ಲಿ ಸ್ಟ್ಯಾಂಡ್ ಬದಲಿ ಈ ಥರ ಪ್ಲೇಟಲ್ಲಿ ಇಡ್ಲಿ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಇಡ್ಲಿ ಹಿಟ್ಟು ಹಾಕ್ಕೊಳ್ಳೋಣ. ನೀರು ಕುದಿಯೋಕೆ ಇಟ್ಟಿತ್ತು, ಇದಕ್ಕೊಂದು ಪ್ಲೇಟ್ ಇಟ್ಟಿದ್ದೀನಿ ನಾನು. ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೇಯೋಕೆ ಇಟ್ಟಿತ್ತು. ನೋಡಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾಗಲಿ, ಆನಂತರ ತೆಕ್ಕೊಳ್ಳೋಣ. ನಾನು ಇದಕ್ಕೆ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಇಡ್ಲಿ ಸ್ಟ್ಯಾಂಡಿಗೂ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಹೊಸ ಥರ ಇರಲಿ ಅಂಥೇಳಿ ಈ ಪ್ಲೇಟಿಗೆ ಹಾಕಿ ಮಾಡ್ತಾ ಇರೋದು. ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಸಬ್ಬಸಿಗೆ ಸೊಪ್ಪಿನ ರವೆ ಇಡ್ಲಿ ರೆಡಿ ಇದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.